ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೆ. ನಾಳೆಯಿಂದ ಬೆಂಗಳೂರಲ್ಲಿ 5 ದಿನ ಏರ್ ಶೋ. ಆದರೆ ಆರಂಭಕ್ಕೂ ಮೊದಲೇ ಒಂದು ದಿನ ಮೊದಲೇ ದೊಡ್ಡ ವಿಘ್ನ ಸಂಭವಿಸಿದೆ. ರಿಹರ್ಸಲ್ ವೇಳೆ 2 ಸೂರ್ಯಕಿರಣ್ ಯುದ್ಧ ವಿಮಾನಗಳ ನಡುವೆ ಡಿಕ್ಕಿಯಾಗಿ ಪತನಗೊಂಡಿವೆ. ಓರ್ವ ಪೈಲಟ್ ಪ್ರಾಣವೇ ಹೋಗಿದೆ, ಇಬ್ಬರಿಗೆ ಗಾಯಗಳಾಗಿದೆ. ಘಟನೆ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ. ನಾಳೆ ಸೂರ್ಯಕಿರಣ್ ಯುದ್ಧ ವಿಮಾನಗಳ ಪ್ರದರ್ಶನವನ್ನ ರದ್ದು ಮಾಡಲಾಗಿದೆ. ಏರ್ ಶೋಗೂ ಮುನ್ನವೇ ಅವಘಡ. ಆಕಾಶದಲ್ಲಿ ಅಪ್ಪಳಿಸಿದ ಸೂರ್ಯಕಿರಣ. ವಿಮಾನ ಪತನಕ್ಕೆ ಓರ್ವ ಪೈಲಟ್ ಬಲಿ. ಇಡೀ ದೇಶದ ಗಮನ ಸೆಳೆದಿರೋ ಏರೋ ಇಂಡಿಯಾ 2019ರ ಶೋಗೆ ಬೆಂಗಳೂರಿನ ಯಲಹಂಕ ವಾಯುನೆಲೆ ಸಜ್ಜಾಗಿದೆ. ನಾಳೆಯಿಂದ ಏರ್ ಶೋ. ಆದರೆ ಒಂದು ದಿನ ಮೊದಲೇ ಮಹಾ ಅವಘಡವೊಂದು ಸಂಭವಿಸಿದೆ. ಏರ್ ಶೋನಲ್ಲಿ ಪ್ರಮುಖ ಆಕರ್ಷಣೆಯ ಕೇಂದ್ರ ಬಿಂದುವಾದ ಸೂರ್ಯಕಿರಣ ಯುದ್ಧ ವಿಮಾನಗಳ ನಡುವೆ ಡಿಕ್ಕಿಯಾಗಿದೆ. ತಾಲೀಮಿನ ವೇಳೆ ವಿಮಾನಗಳ ರೆಕ್ಕೆಗಳು ಒಂದಕ್ಕೊಂದು ತಾಗಿ ವಿಮಾನಗಳು ಪತನಗೊಂಡಿವೆ. विंग्स टच आ गया, दोनों भी टच आके ये विंग्स आके ये घर के पास गिरा, वो घर ब्लैक वाला वो उधर गिरा और 2 जाके सामने गिरा. गिर के वो क्या बर्निंग स्टार्ट हो गया. बर्निंग स्टार्ट होने से 2 पायलट जंप मार दिया. उन लोग 2 बचा हो गया और 2 पायलट ने उसको थोड़ा क्लैश होके बर्न हो गया. उसका सिर पूरा कट हो गया था. ಓರ್ವ ಪೈಲಟ್ ಸುಟ್ಟು ಭಸ್ಮ, ಇಬ್ಬರು ಪೈಲಟ್ಗಳು ಪಾರು. ಒಂದು ಯುದ್ಧ ವಿಮಾನದಲ್ಲಿ ಪೈಲಟ್ ಹಾಗೂ ಕೋ ಪೈಲಟ್ ಇದ್ರು, ಇನ್ನೊಂದು ವಿಮಾನದಲ್ಲಿ ಪೈಲಟ್ ಒಬ್ಬರೇ ಇದ್ರು ಎನ್ನಲಾಗಿದೆ. ವಿಮಾನ ಡಿಕ್ಕಿಯಾಗಿ ದಪ್ಪನೆ ಕೆಳಗೆ ಬಿದ್ದ ತಕ್ಷಣ ಒಂದು ವಿಮಾನದಲ್ಲಿದ್ದ ಸಾಹಿಲ್ ಗಾಂಧಿ ಎಂಬ ಪೈಲಟ್ ಸುಟ್ಟು ಕರಕಲಾಗಿದ್ದಾರೆ. ಈ ಬಗ್ಗೆ ಅಗ್ನಿಶಾಮಕ ದಳ ಡಿಜಿಪಿ ಮಾಹಿತಿ ಕೊಟ್ಟಿದ್ದಾರೆ. 2 ಏರ್ಕ್ರಾಫ್ಟ್ ಅಲ್ಲಿ ಒಟ್ಟು 3 ಜನ ಪೈಲಟ್ ಇದ್ರು ಅಂತ ನಮಗೆ ಗೊತ್ತಾಗಿದೆ. ಆದರೂ ಅವ್ರ ಪೈಕಿ ಒಬ್ಬ ಪೈಲಟ್ ಮರಣ ಹೊಂದಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು 2 ಉಳಿದ ಪೈಲಟ್ಗಳನ್ನ ಕಮಾಂಡ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಹಾರೋಹಳ್ಳಿ ಬಳಿ ವಿಮಾನ ಪತನವಾಗ್ತಿದೆ ಅಂತ ಅರಿತ ತಕ್ಷಣ 2 ಪೈಲಟ್ ಪ್ಯಾರಾಚೂಟ್ ಬಳಸಿ ಹಾರಿದ್ದಾರೆ. ಆದರೆ ಸಾಧ್ಯವಾಗದೆ ಪ್ಯಾರಾಚೂಟ್ ಕೂಡ ವೈರಿಗೆ ಸಿಕ್ಕಿ ಹಾಕೊಳ್ತು. ನಂತರ ಜನ ರಕ್ಷಣೆ ಮಾಡಿ ಪೈಲಟ್ಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ವಿಮಾನದ ಬೆಂಕಿಯ ಕೆನ್ನಾಲಿಗೆ ಒಂದು ಮನೆ, ಒಂದು ಕೊಟ್ಟಿಗೆಯನ್ನ ಸುಟ್ಟು ಹೋಗಿದೆ. ತಕ್ಷಣ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಇಬ್ಬರು ಇಂಜೂರ್ಡ್ ಏನಿದ್ದಾರೆ ಅವರನ್ನು ಈ ಕೂಡಲೇ ಕಮಾಂಡ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡ್ ಏನಿದೆ ಅಲ್ಲಿಗೆ ಹೆಲಿಕಾಪ್ಟರ್ ಮುಖಾಂತರ ಸಾಗಿಸಲಾಗಿದೆ. ಇನ್ನೊಬ್ಬರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಏರ್ಫೋರ್ಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ದಟ್ ಇಸ್ ಎ ಹೌಸ್ ವೇರ್ ದೇರ್ ಇಸ್ ನೋ ಇನ್ಮೇಟ್ಸ್ ಇನ್ ದಟ್ ಹೌಸ್. ಅ ಸ್ಮಾಲ್ ಡ್ಯಾಮೇಜ್ ಹ್ಯಾಸ್ ಬೀನ್ ಡನ್ ಟು ದಟ್ ಹೌಸ್. ನಾನು ಸಿ ಏರ್ಫೋರ್ಸ್ ಅಂಡ್ ಪೀಪಲ್ ಲಿವಿಂಗ್ ಟುಗೆದರ್ ಯು ಕ್ಯಾನಾಟ್ ಅವಾಯ್ಡ್. ಈ ದಿನ ಬೆಳಿಗ್ಗೆ ಸುಮಾರು 11:50 ಏರೋ ಶೋ ಸಲುವಾಗಿ ತಾಲೀಮನ್ನು ನಡೆಸುವಾಗ 2 ಸೂರ್ಯಕಿರಣ್ ವಿಮಾನಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಒಬ್ಬ ಪೈಲಟ್ ಮೃತಪಟ್ಟಿದ್ದಾನೆ ಅಂತ ಒಂದು ಸುದ್ದಿ ಬಂದಿದೆ. ಮತ್ತೆ ಈ 2 ವಿಮಾನಗಳು ಇಲ್ಲಿ ಖಾಲಿ ಸ್ಥಳದಲ್ಲಿ 2 ಬಿದ್ದಿವೆ. ಮತ್ತೆ ಒಂದು ವಿಮಾನ ಬೀಳುವಾಗ ಒಂದು ಕಟ್ಟಡದ ಮೂಲೆಯಲ್ಲಿ ತಾಕಿ ಕೆಳಗೆ ಬಿದ್ದಿದೆ. ಮತ್ತೆ ನಾವು ನೋಡಿರುವಂತೆ ಯಾವುದೇ ಸಾರ್ವಜನಿಕರಿಗೆ ಯಾವುದೇ ಹಾನಿಯಾಗಿಲ್ಲ. ಮತ್ತೆ ಒಂದು ಬಿಲ್ಡಿಂಗ್ಗೆ ಮಾತ್ರ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಈ ದುರಂತ ಸ್ಥಳದಲ್ಲಿ ಎಫ್ಎಸ್ಎಲ್ ಟೀಮ್ ಪರಿಶೀಲನೆ ಮಾಡಿದೆ. ವಿಮಾನದ ಪ್ರತಿಯೊಂದು ಅವಶೇಷಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಪೈಲಟ್ ನಿಧನಕ್ಕೆ ಕೇಂದ್ರ ರಕ್ಷಣಾ ಸಚಿವೆ ಸಂತಾಪ ಸೂಚಿಸಿದ್ದಾರೆ. Pay our homage to the Indian Air Force braveheart Wing Commander Sahil Gandhi, who laid down his life in an unfortunate Suryakiran aircraft crash today. ಏನೇ ಆಗಲಿ, ಏರ್ ಶೋಗೆ ಮುಂಚೆಯೇ ಇಂತಹ ದೊಡ್ಡ ದುರಂತ ನಡೆದಿದ್ದು ಮಾತ್ರ ವಿಪರ್ಯಾಸವೇ ಸರಿ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಂದೂಕು ನೆಲಕ್ಕಿಟ್ಟು ಶರಣಾದ್ರೆ ಓಕೆ, ಇಲ್ಲದಿದ್ರೆ ಗುಂಡಿಟ್ಟು ಕೊಲ್ಬೇಕಾಗತ್ತೆ ಅಂತ ಭಾರತೀಯ ಸೇನೆ ಪಾಕ್ ಪ್ರೇರಿತ ಉಗ್ರರಿಗೆ ಕಠಿಣ ಸಂದೇಶ ರವಾನಿಸಿದೆ. ಅತ್ತ ಪಾಕಿಸ್ತಾನದಲ್ಲಿ ಮಾತನಾಡಿರುವ ಅಲ್ಲಿನ ಪ್ರಧಾನಿ ಇಮ್ರಾನ್ ಖಾನ್, ನಾವೇನು ಸುಮ್ಮನಿರಲ್ಲ, ಯುದ್ಧಕ್ಕೆ ನಾವು ರೆಡಿ ಅಂದಿದ್ದಾರೆ. ಗನ್ ಕೆಳಗಿಟ್ಟು ಶರಣಾಗದಿದ್ರೆ ಗುಂಡಿಕ್ಕಿ ಕೊಲ್ತೀವಿ. ಪಾಕ್ ಉಗ್ರರಿಗೆ ಭಾರತೀಯ ಸೇನೆ ಕಟು ಎಚ್ಚರಿಕೆ. ಪುಲ್ವಾಮಾ ಆತ್ಮಾಹುತಿ ದಾಳಿ ನಡೆದ 100 ಗಂಟೆಗಳಲ್ಲಿ ಭಾರತೀಯ ಸೇನೆ ಕಣಿವೆ ರಾಜ್ಯದಲ್ಲಿ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಉಗ್ರರನ್ನು ನಿಗ್ರಹ ಮಾಡಿದೆ ಎಂದು ಶ್ರೀನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲೆಫ್ಟಿನೆಂಟ್ ಜನರಲ್ ಕೆಎಸ್ಜೆ ಧಿಲ್ಲೋನ್ ಈ ವಿಷಯ ತಿಳಿಸಿದರು. ದಾಳಿ ಹಿಂದೆ ಪಾಕ್ ಗುಪ್ತಚರ ಸಂಸ್ಥೆ ಐಎಸ್ಐ ಕೈವಾಡವಿದೆ. ನಾವು ಜೈಷ್ ನಾಯಕರನ್ನ ಹುಡುಕ್ತಿದ್ದೇವೆ. ಒಂದು ವೇಳೆ ಏನಾದ್ರೂ ಬಂದೂಕು ಕೆಳಗಿಟ್ಟು ಶರಣಾಗದಿದ್ರೆ ಗುಂಡಿಕ್ಕಿ ಕೊಲ್ತೀವಿ ಅಂತ ಸೇನೆ ಎಚ್ಚರಿಕೆ ನೀಡಿದೆ. To please request their sons who have joined terrorism to surrender and get back to the mainstream. Anyone who has picked up gun in Kashmir will be eliminated unless he surrenders. And this is a message and a request to all the mothers. Please tell your children to surrender. There is a very good surrender policy being initiated by the government so that they can join the mainstream and pursue with their life and their future course. ಇದೇ ವೇಳೆ ನಿಮ್ಮ ಮಕ್ಕಳು ಗನ್ ಕೈಗೆತ್ತಿಕೊಳ್ಳುವುದಿಲ್ಲ ಎಂಬುದನ್ನ ಖಚಿತಪಡಿಸಿಕೊಳ್ಳಿ ಎಂದು ಕಾಶ್ಮೀರದ ಅಮ್ಮಂದಿರಿಗೆ ಮನವಿ ಮಾಡಿದ್ರು. ಇನ್ನು ಸೇನಾ ಕಾರ್ಯಾಚರಣೆಗೆ ಅಡ್ಡಿಪಡಿಸುವ ಯುವಕರಿಗೂ ಸೇನೆ ಎಚ್ಚರಿಕೆ ನೀಡಿದ್ದು, ಅನಿವಾರ್ಯತೆ ಎಲ್ಲದಕ್ಕೂ ಸಿದ್ಧ ಎಂದು ಹೇಳಿದೆ. ನಮ್ಮಿಂದ ಪ್ರತಿದಾಳಿ ಸಾಧ್ಯವಿಲ್ಲವೇ? ಸೇನೆ ಎಚ್ಚರಿಕೆಯಿಂದ ಪಾಕ್ ಪ್ರಧಾನಿಗೆ ಉರಿ. ಭಾರತೀಯ ಸೇನೆ ಎಚ್ಚರಿಕೆಯಿಂದ ಪಾಕಿಸ್ತಾನಕ್ಕೆ ಬೆಂಕಿ ಇಟ್ಟಂತಾಗಿದೆ. ಪಾಕ್ ಮೇಲೆ ಭಾರತ ದಾಳಿ ಮಾಡುವುದಾದರೆ ನಮ್ಮಿಂದ ಸಾಧ್ಯವಿಲ್ಲವೇ ಅಂತ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಪ್ರಶ್ನೆ ಮಾಡಿದ್ದಾರೆ. ದಾಳಿಯೇ ಪ್ರತ್ಯುತ್ತರವಾದರೆ ಇಡೀ ವಿಶ್ವವೇ ಸ್ಮಶಾನವಾಗುತ್ತದೆ ಎಂದಿದ್ದಾರೆ. ಅಲ್ಲದೆ ಪುಲ್ವಾಮಾ ದಾಳಿಗೂ ಪಾಕಿಸ್ತಾನಕ್ಕೂ ಸಂಬಂಧವೇ ಇಲ್ಲ ಅಂತ ತೇಪೆ ಸಾರಿದ್ದಾರೆ. ಭಾರತದೊಂದಿಗಿನ ಉದ್ವಿಗ್ನ ಪರಿಸ್ಥಿತಿಯನ್ನು ತಗ್ಗಿಸಲು ವಿಶ್ವಸಂಸ್ಥೆ ಶೀಘ್ರವೇ ಮಧ್ಯ ಪ್ರವೇಶಿಸಬೇಕೆಂದು ಮನವಿ ಕೂಡ ಮಾಡಿದ್ದಾರೆ. जब क्राउन प्रिंस वापस गए, मैं आपके सामने जवाब दे रहा हूं और मैं हिंदुस्तान गवर्नमेंट के लिए जवाब दे रहा हूं. पहले तो आपने पाकिस्तान पर इल्जाम लगा दिया, ना कोई एविडेंस, ना कोई सोचा कि इसके अंदर पाकिस्तान का क्या फायदा है. ಇನ್ನು ಪುಲ್ವಾಮಾ ದಾಳಿ ಬಳಿಕ ಸೇನೆಗೆ ಸೇರೋ ಯುವಕರ ಸಂಖ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಸುಮಾರು 150 ಮಂದಿ ನೇಮಕಾತಿಗಾಗಿ ನಡೆದ ರ್ಯಾಲಿಯಲ್ಲಿ ಸಾವಿರಾರು ಯುವಕರು ಭಾಗವಹಿಸಿ ದೇಶ ಪ್ರೇಮ ಮೆರೆದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನೊಂದ್ ಕಡೆ ಪುಲ್ವಾಮಾ ದಾಳಿಯಿಂದ ನಾವು ನೈತಿಕ ಸ್ಥೈರ್ಯವನ್ನ ಕಳ್ಕೊಂಡಿಲ್ಲ, ದಾಳಿ ದಿನವೇ ನಮ್ಮ ಯೋಧರು ಪ್ರತಿದಾಳಿಗೆ ಸಿದ್ಧರಾಗಿದ್ರು, ಈಗಲೂ ಯಾವುದೇ ಸಂದರ್ಭದಲ್ಲೂ ಯುದ್ಧಕ್ಕೆ ಸಿದ್ಧರಿದ್ದೇವೆ ಅಂತ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ಗೆ ತಿರುಗೇಟು ಕೊಟ್ಟಿದ್ದಾರೆ. The forces have been given all freedom to respond at an appropriate time as they find it fit. So that has already been said. As much as you quoted one part of what the Prime Minister had said, this was also mentioned by the Honourable Prime Minister. ಇನ್ನು ಪುಲ್ವಾಮಾ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂತ ಕೇಳಿದ ಪಾಕ್ ಪ್ರಧಾನಿಗೆ ಭಾರತ ತಿರುಗೇಟು ಕೊಟ್ಟಿದೆ. ಇಮ್ರಾನ್ ಖಾನ್ಗೆ ತಿರುಗೇಟು ಕೊಟ್ಟಿರುವ ಭಾರತೀಯ ವಿದೇಶಾಂಗ ಕಾರ್ಯದರ್ಶಿ ರವೀಶ್ ಕುಮಾರ್, ಜೈಷ್ ಇ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಪಾಕಲ್ಲಿದ್ದಾರೆ, ಏನ್ ಕೈಗೊಂಡಿದ್ರಿ, ಭಾರತ ಸೂಕ್ತ ಸಾಕ್ಷಿ ಕೊಟ್ಟರೂ ನೀವು ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ ಅಂತ ಪಾಕ್ ವಿರುದ್ಧ ಕಿಡಿಕಾರಿದರು. Claiming any link between the terrorist attack and Pakistan is an oft-repeated excuse by Pakistan. The Pakistani Prime Minister has ignored claims made by the Jaish-e-Mohammed as well as by the terrorist who perpetrated this heinous crime. It is a well-known fact that Jaish-e-Mohammed and its leader Masood Azhar are based in Pakistan. This should be sufficient proof for Pakistan. ಪಾಕಿಸ್ತಾನದಿಂದ ಮುಗ್ಧ ಭಾರತೀಯ ಕುಲಭೂಷಣ್ ಜಾಧವ್ಗೆ ಗಲ್ಲು ಶಿಕ್ಷೆಯಾಗಿದೆ. ಪಾಕಿಸ್ತಾನ ದ್ವಿಪಕ್ಷೀಯ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದೆ. ಜಾಧವ್ ಅವರನ್ನ ಶಿಕ್ಷೆಯಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ನಿನ್ನೆ ಭಾರತ ವಾದ ಮಂಡಿಸಿತ್ತು. ಇವತ್ತು ವಾದ ಮಂಡಿಸಿರುವ ಪಾಕಿಸ್ತಾನ ಜಾಧವ್ ಬಿಡುಗಡೆಗೆ ಭಾರತ ಸಲ್ಲಿಸಿರುವ ಅರ್ಜಿಯನ್ನು ಪುರಸ್ಕರಿಸಬೇಡಿ ಅಂತ ಹೇಳಿ ಕೋರ್ಟ್ಗೆ ಮನವಿ ಮಾಡಿದೆ.
ಇನ್ನು ರಾಜ್ಯದ ಸುದ್ದಿಯನ್ನ ನೋಡೋದಾದ್ರೆ ದೋಸ್ತಿ ಸರ್ಕಾರದ ನಾಯಕರ ನಡುವೆ ಲೋಕಸಭೆ ಸೀಟು ಹಂಚಿಕೆಯ ವಾರ್ ಜೋರಾಗಿದೆ. 5-6 ಕ್ಷೇತ್ರಗಳನ್ನ ಬಿಟ್ಕೊಟ್ರೆ ತಗೊಳ್ಳೋಕೆ ನಾವೇನ್ ಬೆಗರ್ಸ್ ಅಲ್ಲ ಅಂತ ಸಿಎಂ ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಮಾತಿಗೆ ಸಿದ್ದರಾಮಯ್ಯ ಕೂಡ ತಿರುಗೇಟು ನೀಡಿದ್ದಾರೆ. ದೋಸ್ತಿ ನಡುವೆ ಸೀಟು ಹಂಚಿಕೆ ಬಿಕ್ಕಟ್ಟು. ನಾವು ಭಿಕ್ಷುಕರಲ್ಲ ಎಂದ ಸಿಎಂ ಎಚ್ಡಿಕೆ. ಹೌದು, ದೋಸ್ತಿ ಸರ್ಕಾರದ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ನಿನ್ನೆ ತಾನೇ ಹಾಸನದಲ್ಲಿ ಮಾತನಾಡಿದ್ದ ಸಿಎಂ ಕುಮಾರಸ್ವಾಮಿ ಹಾಸನದಲ್ಲಿ ಗೆಲ್ಲೋಕೆ ಪ್ರಜ್ವಲ್ಗೆ ಕಾಂಗ್ರೆಸ್ ಬೆಂಬಲ ಬೇಕಿಲ್ಲ ಅಂದಿದ್ರು. ಆದ್ರೆ ಇವತ್ತು ಒಂದ್ ಹೆಜ್ಜೆ ಮುಂದೆ ಹೋಗಿ ಲೋಕಸಭೆ ಸೀಟ್ ಹಂಚಿಕೆ ವಿಚಾರದಲ್ಲಿ ಗರಂ ಆಗಿದ್ದಾರೆ. 5-6 ಸೀಟು ಕೊಟ್ರೆ ಈಸ್ಕೊಳ್ಳೋಕೆ ನಾವೇನು ಭಿಕ್ಷುಕರಲ್ಲ, ವಿ ಆರ್ ನಾಟ್ ಬೆಗರ್ಸ್ ಅಂತ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ನನಗೆ 7, 5, 3 ವಿ ಆರ್ ನಾಟ್ ಬೆಗ್ಗರ್ಸ್, ವಿ ಆರ್ ನಾಟ್ ಬೆಗ್ಗರ್ಸ್. ನಾವು ಬೆಗ್ಗರ್ಸ್ ಅಲ್ಲ, ಅವರು ಬೆಗ್ಗರ್ಸ್ ಅಲ್ಲ. ಸಿಎಂಗೆ ಸಿದ್ದರಾಮಯ್ಯ ತಿರುಗೇಟು. ಸಿಎಂ ಸಿಟ್ಟಿಗೆದ್ದ ಬೆನ್ನಲ್ಲೇ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ನಾವು ಬೆಗ್ಗರ್ಸ್ ಅಲ್ಲ, ಅವರು ಬೆಗ್ಗರ್ಸ್ ಅಲ್ಲ. ಹಾಲಿ ಸಂಸದರ ಕ್ಷೇತ್ರಗಳನ್ನ ಬಿಟ್ಕೊಡೋದಕ್ಕೆ ಆಗೋಲ್ಲ. ಈ ಬಗ್ಗೆ ನಿನ್ನೆ ನಡೆದ ಸಭೆಯಲ್ಲಿ ತೀರ್ಮಾನ ಆಗಿದೆ ಎಂದಿದ್ದಾರೆ. ಯಾರು ಬೆಗ್ಗರ್ಸ್ ಅಲ್ಲ. ಅಲಯನ್ಸ್ ನಲ್ಲಿ ಇರೋದು ಇದು ಸರ್ಕಾರ. ಯಾರು ಬೆಗ್ಗರ್ಸ್ ಅಲ್ಲ, ಅವರು ಬೆಗ್ಗರ್ಸ್ ಅಲ್ಲ, ನಾವು ಯಾರು ಬೆಗ್ಗರ್ಸ್ ಅಲ್ಲ, ಅವರು ಬೆಗ್ಗರ್ಸ್ ಅಲ್ಲ, ನಾವು. ಇನ್ನು ಇದು ಮೈತ್ರಿ ಸರ್ಕಾರ. ಈ ಸರ್ಕಾರ 5 ವರ್ಷ ಇರುತ್ತೆ ಅಂತಾನು ಸಿದ್ದರಾಮಯ್ಯ ಮತ್ತೆ ಒಂದಿಷ್ಟು ತೇಪೆ ಹಚ್ಚೋ ಕೆಲಸವನ್ನು ಕೂಡ ಮಾಡಿದ್ರು. ನಾವು ಅವ್ರ ಬೆಗ್ಗರ್ಸ್ ಅಂತ ನಾವೇನು ಹೇಳಿಲ್ಲಲ್ಲ. ಇದು ಕೋಲಿಷನ್ ಸರ್ಕಾರ ಇರೋದ್ರಿಂದ ಆ ಗಠಬಂಧನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇಲ್ಲಿ ಯಾರು ಬೆಗರ್ಸ್ ಅನ್ನೋ ಪ್ರಶ್ನೆ ಬರಲ್ಲ. ಸೊ ಗಿವ್ ಅಂಡ್ ಟೇಕ್ ಇರ್ತದೆ. ಇದು ಎಲ್ಲ ಮಾತುಕತೆ ಮೂಲಕ ಪರಿಹಾರ ಆಗುವಂಥದ್ದು. ಇದು ಕಾಂಗ್ರೆಸ್ನು ಬೆಗರ್ಸ್ ಅಲ್ಲ, ಜೆಡಿಎಸ್ನು ಬೆಗರ್ಸ್ ಅಲ್ಲ. ಕಾಂಗ್ರೆಸ್ನು ಬೆಗರ್ಸ್ ಅಲ್ಲ, ಜೆಡಿಎಸ್ನು ಬೆಗರ್ಸ್ ಅಲ್ಲ. ಒಟ್ನಲ್ಲಿ ಮೈತ್ರಿ ಸರ್ಕಾರದ ನಾಯಕರ ನಡುವೆ ಶೀತಲ ಸಮರವಂತೂ ನಡೀತಾ ಇದೆ. ಲೋಕಸಭೆ ಸೀಟ್ ಹಂಚಿಕೆ ವೇಳೆ ಯಾವ ಮಟ್ಟಕ್ಕೆ ಹೋಗುತ್ತೆ ನೋಡಬೇಕು. ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಚಿಕ್ಕಮಗಳೂರು ಬಿಜೆಪಿ ಶಾಸಕ ಸಿಟಿ ರವಿ ಪ್ರಯಾಣ ಮಾಡ್ತಾ ಇದ್ದ ಕಾರು ರಸ್ತೆ ಬದಿ ನಿಂತಿದ್ದ ಇಬ್ಬರನ್ನ ಬಲಿ ಪಡೆದಿದೆ. ಸಿಟಿ ರವಿ ಅವರಿಗೂ ಸ್ವಲ್ಪ ಗಾಯ ಆಗಿದೆ. ಸಂಜೆ ಕಾರು ಚಾಲಕ ಆಕಾಶ್ನನ್ನ ಕುಣಿಗಲ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕಮಗಳೂರು ಬಿಜೆಪಿ ಶಾಸಕ ಸಿಟಿ ರವಿ ಪ್ರಯಾಣಿಸ್ತಾ ಇದ್ದ ಫಾರ್ಚುನರ್ ಕಾರ್ ಇಬ್ಬರನ್ನ ಬಲಿ ಪಡೆದಿದೆ. ಮಧ್ಯರಾತ್ರಿ 1:45 ಸುಮಾರಿಗೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಬರುವಾಗ ರವಿ ಅವರ ಕಾರ್ ಕುಣಿಗಲ್ ಬಳಿಯ ಊರ್ಕೇನಹಳ್ಳಿ ಬಳಿ ಅಪಘಾತಕ್ಕೀಡಾಗಿದೆ. ಪ್ರವಾಸ ಮುಗಿಸಿಕೊಂಡು ಸ್ಕಾರ್ಪಿಯೋ ಹಾಗೂ ಸ್ವಿಫ್ಟ್ ಕಾರಲ್ಲಿ ಯುವಕರ ತಂಡ ಊರಿಗೆ ವಾಪಸ್ ಬರುವಾಗ ರಸ್ತೆ ಬದಿ ಕಾರ್ ನಿಲ್ಲಿಸಿಕೊಂಡು ಲಗೇಜ್ಗಳನ್ನ ಶಿಫ್ಟ್ ಮಾಡ್ಕೊಳ್ತಾ ಇತ್ತು. ಆಗ ವೇಗವಾಗಿ ಬಂದ ರವಿ ಅವರ ಕಾರ್ ಇಬ್ಬರ ಮೇಲೆ ಹರಿದಿದೆ. 28 ವರ್ಷದ ಸೂರೇನಹಳ್ಳಿ ಗ್ರಾಮದ ಶಶಿಕುಮಾರ್ ಹಾಗೂ 27 ವರ್ಷದ ಸುನಿಲ್ ಗೌಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮುನಿರಾಜು, ಶೇಖರ್, ಸಂತೋಷ್, ಜಯಚಂದ್ರ, ಶರತ್, ಶ್ರೀಧರ್, ಪುನೀತ್, ಯೋಗೀಶ್ ಅನ್ನೋರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕಾರ್ ಪಾರ್ಕಿಂಗ್ ಮಾಡಿ 4th ಇಂಡಿಕೇಟರ್ ಹಾಕಿದ್ವಿ. ಫುಲ್ ಲೆಫ್ಟ್ ಅಲ್ಲಿ ಹಾಕಿದ್ವಿ ಕಾರನ್ನು. ಸೊ ಆ ಟೈಮಲ್ಲಿ ಒಂದು 140-150 ಕಿಲೋಮೀಟರ್ ಸ್ಪೀಡಲ್ಲಿ ಸೊ ರವಿ ಸಿಟಿ ದೇವರ ಕಾರ್ ಬಂದು ಫಸ್ಟ್ ಫಾರ್ಚುನರ್ ಹೊಡಿತು. ಫಾರ್ಚುನರ್ ಹೊಡೆದು ನೆಕ್ಸ್ಟ್ ಮುಂದೆ ಡಿಸೈರ್ ಹತ್ರ ನಿಂತಿದ್ದ ಕಾರಲ್ಲಿ ಇಬ್ಬರು ಫ್ರೆಂಡ್ ನಿಂತಿದ್ರು. ಅವ್ರು ನೋಡ್ಕೊಂಡು ಹೋಗಿ ಸರ್, ಅವರಿಬ್ಬರು ಡೆತ್ ಆಗಿರೋದು. ಅಪಘಾತವಾದಾಗ ಸಿಟಿ ರವಿ ಕಾರ್ನ ಏರ್ ಬ್ಯಾಗ್ ಓಪನ್ ಆಗಿದ್ದು ರವಿ ಹಾಗೂ ಅವರ ಜೊತೆಗಿದ್ದ ಇಬ್ರು ಅಪಾಯದಿಂದ ಪಾರಾಗಿದ್ದಾರೆ. ಆ ಕಡೆಯಿಂದ ಬಂದು ಅಂದ್ರೆ ಮಾಮೂಲಿ ಬೆಂಗಳೂರು ಸೈಡ್ ಬರ್ತಾ ಇದ್ರು ಅವರು. ಅಂದ್ರೆ ಇವರು ಊರಿಗೆ ಹೋಗ್ತಾ ಇದ್ರು, ಕುಣಗಲ್ ಲೆಫ್ಟ್ ಎತ್ಕೋತಾ ಇದ್ರು ಅವರು. ಆ ಟೈಮಲ್ಲಿ ಆಗಿರೋದಂತೆ. ಅಪಘಾತದ ಬಳಿಕ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ಬಳಿಕ ಸಿಟಿ ರವಿ ಬೆಂಗಳೂರಿನ ವಿಕ್ರಮ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದಿದ್ದಾರೆ. ಈ ಅಪಘಾತ ದುರದೃಷ್ಟಕರ ಎಂದಿರೋ ರವಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಹೇಗಾಯ್ತು ಅನ್ನೋದ್ರ ಅರಿವು ಕೂಡ ನನಗಿಲ್ಲ. ನಾನು ದಡ್ ಅಂತೇಳಿ ಸೌಂಡ್ ಬಂದಾಗ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ. ಕಂಡುಬಿಟ್ರೆ ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿದೆ. ಕೊನೆಗೆ ಇಂಜೂರ್ಡ್ ಅವ್ರನ್ನ ಆಂಬುಲೆನ್ಸಿಗೆ ಕಳಿಸಿ ಡೆಡ್ ಬಾಡಿಯನ್ನ ಟ್ರಾನ್ಸ್ಫರ್ ಮಾಡಿ ದುರದೃಷ್ಟಕರ ಇಬ್ಬರು ನಿಧನರಾಗಿದ್ದಾರೆ ಅಂತಕ್ಕಂಥದ್ದು ಅಲ್ಲೇ ಆ ಸ್ಥಳದಲ್ಲೇ ಗೊತ್ತಾಯಿತು. ದುರದೃಷ್ಟಕರ, ಏನು ಗ್ರಾಚಾರನೋ ಏನೋ ಗೊತ್ತಿಲ್ಲ.
ದೂರುದಾರ ಪುನೀತ್ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಸಿಟಿ ರವಿ ಹೆಸರನ್ನ ಸೇರಿಸಿಲ್ಲ. ಅತ್ತ ಸೂರೇನಹಳ್ಳಿಯಲ್ಲಿ ಮೃತರಿಬ್ಬರ ಅಂತ್ಯ ಸಂಸ್ಕಾರ ಶೋಕ ಸಾಗರದ ನಡುವೆ ನೆರವೇರಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಶಾಸಕ ಸಿಟಿ ರವಿ ಆಕ್ಸಿಡೆಂಟ್ ಕೇಸ್ ಆದ್ಮೇಲೆ ಇನ್ನೊಬ್ಬ ಶಾಸಕರ ಕಥೆಯನ್ನ ನೋಡೋಣ. ಮೈಸೂರಿನ ಪಾರಂಪರಿಕ ಲ್ಯಾನ್ಸ್ ಡೌನ್ ಕಟ್ಟಡ ವೀಕ್ಷಣೆ ವೇಳೆ ಸ್ಥಳೀಯ ಶಾಸಕ ನಾಗೇಂದ್ರ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಸಿಎಂ ಬರ್ಬೇಕಾದ್ರೆ ನೀವು ನನಗೆ ಮಾಹಿತಿ ಕೊಡೋಕಾಗಲ್ವಾ ಲೋಫರ್ಸ್ ಅಂತ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ. ಶಾಸಕರ ದರ್ಪದ ಮಾತು ವೈರಲ್ ಆಗಿದೆ. ಇಷ್ಟು ದಿನ ಕಂಪ್ಲಿ ಶಾಸಕರನ್ನ ಒಬ್ಬಂಟಿ ಮಾಡಿದ ಕಾಂಗ್ರೆಸ್ ನಡೆಗೆ ಈಗ ರಮೇಶ್ ಜಾರಕಿಹೊಳಿ ಸಿಡಿದೆದ್ದಿದ್ದಾರೆ. ಅಲ್ಲದೆ ಗಣೇಶ್ ಅವರನ್ನ ಸಚಿವರನ್ನಾಗಿ ಮಾಡೇ ಮಾಡ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಈ ಮೂಲಕ ಜಾರಕಿಹೊಳಿ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಕಂಪ್ಲಿ ಗಣೇಶ್ ಸಚಿವರಾಗ್ತಾರೆ. ರಮೇಶ್ ಜಾರಕಿಹೊಳಿ ಹೊಸ ಬಾಂಬ್. ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಪ್ರಕರಣ ಮಾಡಿದ ಕಂಪ್ಲಿ ಶಾಸಕ ಗಣೇಶ್ ಏಕಾಂಗಿಯಾಗಿದ್ರು. ಗಣೇಶ್ ಅವರನ್ನ ಅರೆಸ್ಟ್ ಮಾಡ್ತೀವಿ ಅಂದಿದ್ರು ಗೃಹ ಸಚಿವರು. ಈಗ ಗಣೇಶ್ ಬೆಂಬಲಕ್ಕೆ ಬೆಳಗಾವಿಯ ಸಾಹುಕಾರ ರಮೇಶ್ ಜಾರಕಿಹೊಳಿ ನಿಂತಿದ್ದಾರೆ. ಇವತ್ತು ಹೊಸಪೇಟೆಯಲ್ಲಿರುವ ಗಣೇಶ್ ಮನೆಗೆ ರಮೇಶ್ ಜಾರಕಿಹೊಳಿ ಹಾಗೂ ಶಾಸಕ ನಾಗೇಂದ್ರ ಭೇಟಿ ನೀಡಿ ಗಣೇಶ್ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು. ಶೀಘ್ರದಲ್ಲೇ ಎಲ್ಲಾ ಸಮಸ್ಯೆಗಳಿಗೆ ತೆರೆ ಬೀಳಲಿದೆ. ಅತಿ ಶೀಘ್ರದಲ್ಲೇ ಗಣೇಶ್ ಮಂತ್ರಿಯಾಗಲಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ರು. ಭೀಮಾ ನಾಯಕ್ ಈ ಸಮಯದಲ್ಲಿ ಗಣೇಶ್ ಪರ ನಿಲ್ಬೇಕು, ಗಣೇಶ್ ಮೇಲಿನ ಕೇಸ್ ವಾಪಸ್ ತೆಗೆದುಕೊಳ್ಬೇಕು, ನ್ಯಾಯಸಮ್ಮತ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ರು. ಭೀಮಾ ನಾಯಕ್ ಅವರಿಗೆ ಇವನ್ನ ನೇರವಾಗಿ ನಾನು ಹೇಳ್ತೇನೆ, ಅವನ ಸತ್ಯ ಸಂಗತಿ ಗಣೇಶ್ ತಪ್ಪ ಗಣೇಶ್ ಶಿಕ್ಷೆ ಆಗಬೇಕು, ಗಣೇಶ್ ತಪ್ಪು ಮಾಡೋ ಶಿಕ್ಷೆ ಆಗಲೇಬೇಕು. ನಾನು ಆಗ್ರಹ ಮಾಡ್ತೇನೆ. ಆ ಸುಳ್ಳ ಪಾಪ ಬಲಿಪೇಶ ಆಗ್ಬಾರ್ದು ಅಷ್ಟೇ. ಅತಿ ಶೀಘ್ರದಲ್ಲಿ ಗಣೇಶ್ ಮಂತ್ರಿ ಆಗ್ತಾನೆ. ಅತಿ ಶೀಘ್ರದಲ್ಲಿ ಮಂತ್ರಿ ಆಗ್ತಾನೆ ಗಣೇಶ್. ನನಗೆ ಸಚಿವ ಸ್ಥಾನ ಬೇಡವೇ ಬೇಡ. ಆನಂದ್ ಸಿಂಗ್ ಗಣೇಶ್ ನಡುವೆ ಸಂಧಾನ ಯತ್ನ. ಇನ್ನು ಬಳ್ಳಾರಿಯ ತಮ್ಮ ನಿವಾಸದಲ್ಲಿ ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಜೊತೆ ಸಭೆ ಮಾಡಿದ ಬಳಿಕ ಮಾತನಾಡಿದ ಶಾಸಕ ನಾಗೇಂದ್ರ, ನನಗೆ ಸಚಿವ ಸ್ಥಾನ ಬೇಡ, ನನ್ನ ಸಹೋದರನಿಗೆ ಟಿಕೆಟೂ ಬೇಡ ಅಂದ್ರು. ಆನಂದ್ ಸಿಂಗ್ ಹಾಗೂ ಗಣೇಶ್ ನಡುವೆ ಗಲಾಟೆಯಾಗಿದ್ದು ನಿಜಕ್ಕೂ ದುರಂತ. ಅವರಿಬ್ಬರ ನಡುವೆ ಸಂಧಾನ ಮಾಡಿಸ್ತೀವಿ ಅಂದ್ರು. ನನ್ನ ಸೋದರರಿಗೆ ಯಾವುದೇ ಟಿಕೆಟ್ ಅಂತೂ ಆಕಾಂಕ್ಷಿ ಅಲ್ಲೇ ಅಲ್ಲ. ಇದನ್ನ ನಾವು ಖಡಾಖಂಡಿತವಾಗಿ ಕೈ ಬಿಟ್ಟಿದ್ದೀವಿ. ನಾವು ಇವತ್ತು ಗಣೇಶ್ನ ಕೂಡ ನಾವು ಕೈ ಬಿಡೋದಿಲ್ಲ. ಅದೇ ರೀತಿಯಾಗಿ ಆನಂದ್ ಸಿಂಗ್ ಅವರನ್ನು ಕೂಡ ನಾವು ಕೈ ಬಿಡೋಂಥ ಪ್ರಶ್ನೆ ಇಲ್ಲ. ಆನಂದ್ ಸಿಂಗ್ ಅವರು ನಮ್ಮೊಟ್ಟಿಗೆ ಇರ್ತಾರೆ. ಅವರಿಬ್ಬರನ್ನ ಕೂಡಿಸಿ ಅದನ್ನ ಒಂದು ರಾಜ್ಯ ಸಂಧಾನ ಮಾಡಿಸ್ಬೇಕಂತೇಳಿ ನನ್ನ ಪ್ರಯತ್ನದಿಂದ ನಾನೇ ಖುದ್ದಾಗಿ ಹೋಗಿ ಬಂದೆ. ಒಟ್ಟಾರೆ ಇಷ್ಟು ದಿನ ಪಕ್ಷದ ಮೇಲೆ ಮುನಿಸಿಕೊಂಡಿದ್ದ ರಮೇಶ್ ಅಂಡ್ ಟೀಮ್ ಇದೀಗ ಗಣೇಶನ ಗಲಾಟೆ ಕೇಸ್ಗೆ ಎಂಟ್ರಿ ಕೊಟ್ಟಿದೆ. ತಮ್ಮ ಟೀಮ್ನಲ್ಲಿ ಒಬ್ಬರನ್ನ ಮಂತ್ರಿ ಮಾಡಿಸೋಕೆ ಪಣ ತೊಟ್ಟಿದೆ. ಇದಕ್ಕೆ ಸಿದ್ದರಾಮಯ್ಯ ಏನಂತಾರೆ ನೋಡ್ಬೇಕಿದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿ ಆಯಿತು. ಇವತ್ತು ತಮಿಳುನಾಡಲ್ಲಿ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡಿದೆ. ದೊಡ್ಡವರ ಬಗ್ಗೆ ಪ್ರಶ್ನೆ ಕೇಳಬೇಡಿ, ದೊಡ್ಡವರ ಬಗ್ಗೆ ಮಾತನಾಡುವಷ್ಟು ದೊಡ್ಡವರು ನಾವಲ್ಲ ಅಂತ ಹೇಳಿ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ಗೆ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಖರ್ಗೆ ಮಾರ್ಚ್ 1ರ ಮೋದಿ ಕಾರ್ಯಕ್ರಮದಲ್ಲಿ ಉಮೇಶ್ ಜಾಧವ್ ಬಿಜೆಪಿ ಸೇರ್ತಾರೆ ಅನ್ನುವ ವಿಷಯಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದರು. ನನಗೆ ಗೊತ್ತಿಲ್ಲ, ಅದು ಅವರು ನಾವು ಅದರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗೋದು. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಇಲ್ಲಿ ದೊಡ್ಡ ಜನ ಏನೇನು ಮಾತಾಡ್ಲಿ, ನನ್ನ ಬಗ್ಗೆ ಏನೇ ಹೇಳಲಿ, ಆ ದೊಡ್ಡ ಜನರಿಗೆ ನನ್ನ ದೊಡ್ಡ ನಮಸ್ಕಾರ. ಅದರ ಬಗ್ಗೆ ನಾನು ಏನೂ ಹೇಳೋದಿಲ್ಲ. ತಮಿಳುನಾಡಲ್ಲಿ ಲೋಕಸಭೆ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಲೋಕಸಭೆ ಚುನಾವಣೆ ಗೆಲ್ಲಲು ಎಐಎಡಿಎಂಕೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿವೆ. ತಮಿಳುನಾಡಿನ ಒಟ್ಟು 40 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 5 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದೆ. ಎ ರಾಮದಾಸ್ ನೇತೃತ್ವದ ಪಿಎಂಕೆ 7 ಕ್ಷೇತ್ರಗಳಲ್ಲಿ ಹಾಗೂ ಎಐಎಡಿಎಂಕೆ 25 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದೆ. ಅಲ್ಲದೆ 23 ವಿಧಾನಸಭಾ ಉಪಚುನಾವಣೆಯಲ್ಲೂ ಮೈತ್ರಿ ಮಾಡಿಕೊಳ್ತೇವೆ ಅಂತ ಚೆನ್ನೈನಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಇನ್ನು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಕೂಡ ಭರ್ಜರಿ ತಯಾರಿ ಮಾಡ್ತಾ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಜೊತೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಹಾಗೂ ಜ್ಯೋತಿರಾದಿತ್ಯ ಸಿಂಧ್ಯಾ ಮಹತ್ವದ ಸಭೆ ನಡೆಸಿದ್ದಾರೆ. ಪ್ರಿಯಾಂಕಾ ಉತ್ತರ ಪ್ರದೇಶದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಜೊತೆ ಸಭೆ ನಡೆಸಿ ಬಳಿಕ ರಾಹುಲ್ ಗಾಂಧಿಗೆ ಮಾಹಿತಿ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಯುವ ಸಮೂಹ ಸೆಳೆಯುವ ಸ್ಟ್ರಾಟಜಿಗಳ ಕುರಿತು ಚರ್ಚೆ ಮಾಡಲಾಯಿತು. ಕೆಲ ತಿಂಗಳ ಹಿಂದೆ 5.5 ಕಿಲೋಮೀಟರ್ ಉದ್ದದ ಅಸ್ಸಾಂನ ಭೋಗಿಬಿಲ್ ಬ್ರಿಡ್ಜ್ ಅನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಆದರೆ ಶಂಕುಸ್ಥಾಪನೆ ನೆರವೇರಿಸಿದ ದೇವೇಗೌಡರನ್ನ ಕಾರ್ಯಕ್ರಮಕ್ಕೆ ಕರೆದಿರಲಿಲ್ಲ. ಹೀಗಾಗಿ ಇವತ್ತು ಆ ಸ್ಥಳಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಭೇಟಿ ಕೊಟ್ಟರು. ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ಮಂದಿರಕ್ಕೂ ಕುಟುಂಬ ಸಮೇತ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆದರು. ಗುಜರಾತ್ನ ಜ್ಯೋತಿಷಿಯೊಬ್ಬರ ಸಲಹೆ ಮೇರೆಗೆ ಶಕ್ತಿಪೀಠಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ಆಪರೇಷನ್ ಕಮಲದಿಂದ ಸರ್ಕಾರವನ್ನು ರಕ್ಷಣೆ ಮಾಡುವಂತೆ ಕಾಮಾಖ್ಯ ದೇವಿಗೆ ದೇವೇಗೌಡರು ಬೇಡಿಕೊಂಡಿದ್ದಾರೆ ಎನ್ನಲಾಗಿದೆ.
ಆಮಿಡೆಂಟ್ ಕೇಸ್ನಲ್ಲಿ ಈಗಾಗಲೇ ಸಿಸಿಬಿ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಒಟ್ಟು 4800 ಪುಟಗಳ ಚಾರ್ಜ್ ಶೀಟ್ ಅಲ್ಲಿ 10 ಜನ ಆರೋಪಿಗಳು ಹಾಗೂ ಸುಮಾರು 2000ಕ್ಕೂ ಅಧಿಕ ಜನರ ಹೇಳಿಕೆಗಳನ್ನು ದಾಖಲಿಸಿಕೊಂಡು ಉಲ್ಲೇಖಿಸಲಾಗಿದೆ. ಪ್ರಮುಖ ಆರೋಪಿ ಫರೀದ್ 10,000 ಜನರಿಂದ ಸುಮಾರು 120 ಕೋಟಿ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾನೆ. ಜೊತೆಗೆ ಸಿಸಿಬಿಗೆ ಕೇಸ್ ವರ್ಗಾವಣೆಯಾದ ಬಳಿಕ ಫರೀದ್ ಸೈಯದ್ ಫರಾಖ್ಗೆ ಸೇರಿದ 3 ನಿವೇಶನಗಳು 20 ಫ್ಲಾಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಜಯ್ ಟಾಟಾ ಆನೇಕಲ್ ಬಳಿ ನಿರ್ಮಾಣ ಮಾಡುತ್ತಿರುವ ದಿ ಗ್ರೀನ್ ಪ್ರಾಜೆಕ್ಟ್ ನ 11 ಫ್ಲಾಟ್ ಹಾಗೂ ದೇವನಹಳ್ಳಿ ಸಮೀಪದ ಸ್ಕೈವ್ಯೂ ಪ್ರಾಜೆಕ್ಟ್ ನ 71 ಫ್ಲಾಟ್ಗಳನ್ನು ಸಹ ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಗಾಲಿ ಜನಾರ್ದನ ರೆಡ್ಡಿಗೆ ಸೇರಿರುವ 5 ಕೋಟಿ ಮೌಲ್ಯದ ಪಾರಿಜಾತ ನಿವಾಸವನ್ನು ಸಹ ವಶಪಡಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿಯಲ್ಲಿ ನಾವು ಭಿಕ್ಷುಕರಲ್ಲ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.